ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ಮನಿ ಕುಕಿಂಗ್ ಚಾನಲ್. ಬರ್ರಿ ಇವತ್ತು ಜಾಮೂನ್ ಮಾಡೋದು ಹೆಂಗೆ ಅಂತೇಳಿ ನೋಡ್ಕೊಂಡು ಬರೋಣ. ನಾನಿಲ್ಲೇ 2 ಪ್ಯಾಕೆಟ್ ಜಾಮೂನ್ ಪ್ಯಾಕೆಟ್ ತೊಗೊಂಡೇನಿ ರೀ. ಈಗ ಹೆಂಗಿದ್ರು ಸೂಟಿ ಬಂತಲ್ರಿ, ಹಾಲಿಡೇಸ್ ಬಿಡ್ತು ಮಕ್ಕಳಿಗೆ, ಇದನ್ನು ಮಾಡಿಕೊಡು ಅಂತ ಹೇಳ್ತಿರ್ತಾರೆ ಮನೆ ಒಳಗೆ. ಮಕ್ಕಳಿದ್ದ ಮನೆ ಅಂದಮೇಲೆ ಸ್ವಲ್ಪ ಏನಾರು ತಿನ್ನಕ್ಕೆ ಮಾಡಬೇಕಾಕೈತಿ. ಹೀಗಾಗಿ ನಾನಿಲ್ಲೇ 2 ಪ್ಯಾಕೆಟ್ ಜಾಮೂನ್ ಪುಡಿ ತೊಗೊಂಡೇನಿ ರೀ. ಎಮ್ಟಿ ಅರ್ಧ ತೊಗೋತೀವಿ ನಾವು ಯಾವಾಗಿದ್ರು. ಇವು ಸಾಫ್ಟ್ ಟೇಸ್ಟಿ ಚಲೋ ಬರ್ತಾವ್ರಿ. ಇದಕ್ಕೆ ಪಾಕ ಮಾಡ್ಕೊಂಡು ಬರ್ರಿ. ಒಂದು ಪ್ಯಾನ್ ತೊಗೋರಿ. ಆ ಪ್ಯಾನಿಗೆ 1/2 ಕಪ್ ಸಕ್ಕರೆ ಹಾಕೋರಿ. ನಾವು ಸ್ವಲ್ಪ ಶುಗರ ಕಡಿಮೆ ತಿಂತೀವಿ ರೀ, ಹೀಗಾಗಿ 1/2 ಕಪ್ ಅಷ್ಟೇ ಹಾಕ್ಕೊಂಡೇನಿ ರೀ. ಇದನ್ನ ಪಾಕ ಮಾಡ್ಕೊಂಡು ಬರ್ರಿ. ಒಂದು ಅರ್ಧ ಕಪ್ಪಿಗೆ 2 ಕಪ್ ನೀರು ಹಾಕೋರಿ. ನೀವು ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕು, ನಮಗೆ ಬಾಯಿ ತುಂಬ ಬೇಕನ್ನೋರು 2 ಕಪ್ ಸಕ್ಕರೆ ತೊಗೋರಿ. ಅದಕ್ಕೆ 2/2 ಕಪ್ ನೀರು ಹಾಕೋರಿ. ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಸಕ್ಕರೆ 1 ಸ್ಪೂನ್ ತೊಗೊಂಡು ಕೈ ಆಡಿಸ್ಕೊತಾ ಇರಬೇಕು ರೀ, ಸಕ್ಕರೆ ಕರಗೋ ಮಟ. ಸಕ್ಕರೆ ಕರಗಿದ ಮೇಲೆ ನೀವು ಹೈ ಫ್ಲೇಮ್ ಒಳಗೆ ಇಡ್ಬೋದು ರೀ. ಒಂದು 5 ನಿಮಿಷ ಬೇಕು ರೀ ಹೈ ಫ್ಲೇಮ್ ಒಳಗೆ ಇಟ್ವಿ ಅಂದ್ರೆ. ಸಕ್ಕರೆ ಕರಗಿದ ಮೇಲೆ 5 ನಿಮಿಷ ಬೇಕು ರೀ ಸಕ್ಕರೆ ಪಾಕ ಆಗಕ್ಕೆ, ಲಘು ಆಕೈತ್ರಿ. ಇದಕ್ಕೆ ಒಂದು 4 ರಿಂದ 5 ಏಲಕ್ಕಿ ಸಣ್ಣಂಗೆ ಪುಡಿ ಮಾಡಿ ಇಟ್ಕೋರಿ. ಅದೇನು ಪಾಕ ಕುದಿತಿರ್ತೈತಲ್ರಿ, ಆ ಪಾಕದೊಳಗೆ ಹಾಕಿ ಬಿಡ್ಬೇಕ್ರಿ. ಇದನ್ನು ಹಾಕಿದ ಮೇಲೆ ಒಂದು ಕುದಿಸಿ ಗ್ಯಾಸ್ ಆಫ್ ಮಾಡಿಬಿಡ್ಬೇಕ್ರಿ. ಈಗ 1 ಕಪ್ ಹಾಲು ತೊಗೋರಿ. ಹಿಟ್ಟು ನಾದಕ್ಕೆ ಬೇಕ್ರಿ ಇದು, ಹೀಗಾಗಿ 1 ಕಪ್ ಹಾಲು ತೊಗೋರಿ. ಈಗ ಹಿಟ್ಟು ನಾದ್ಕೊಂಡು ಬರ್ರಿ. ಅವೇನು MTR ಪ್ಯಾಕೆಟ್ ತೊಗೊಂಡಿದ್ವಲ್ರಿ, ಅದನ್ನು ಓಪನ್ ಮಾಡ್ಕೊಂಡು ಒಂದು ತಾಟಿಗೆ ಹಾಕೋಬೇಕ್ರಿ. ನಾ 2 ಪ್ಯಾಕೆಟ್ ತೊಗೊಂಡೇನಿ ರೀ. ನೀವು 1 ಪ್ಯಾಕೆಟ್ ಮಾಡ್ಕೊಳ್ಳೋರಾದ್ರೆ ಮಾಡ್ಕೋಬಹುದು ರೀ. ಇದನ್ನ ಎಲ್ಲ ಕಡೆ ಒಂಚೂರ ಸ್ಪ್ರೆಡ್ ಮಾಡಬೇಕ್ರಿ ಹಿಟ್ಟು. ಅಂದ್ರೆ ಸ್ವಲ್ಪ ಒಳಗೆ ಗಾಳಿ ಆಡ್ತಿತ್ತು ಅಂಥೇಳಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕ್ರಿ. ನಾವೇನು ಹಾಲು ತೊಗೊಂಡಿದ್ವಲ್ರಿ ಆಗಿಲೇ 1 ಕಪ್, ಅದನ್ನು ಒಂದು ಸ್ವಲ್ಪ ಹಾಲು ಹಾಕೋವಂತ ನಾದ್ಕೋಬೇಕ್ರಿ. ಇದನ್ನು ನಾದೋಂಗಿಲ್ರಿ. ಈಗ ಚಪಾತಿ ಹಿಟ್ಟು, ರೊಟ್ಟಿ ಹಿಟ್ಟು ಹೆಂಗೆ ಭಾರ ಹಾಕಿ ನಾದ್ತೀವಲ್ರಿ, ಹಂಗೆ ಜಾಮೂನ್ ಹಿಟ್ಟು ನಾದಲೇಬಾರ್ದ್ರಿ. ಅಲ್ಲೇ ಫೇಲ್ ಆಗೋದ್ರಿ ಜಾಮೂನ್. ಇದನ್ನು ಕಲಿಸ್ಬೇಕ್ರಿ. ಸ್ವಲ್ಪ ಹಾಲು ಹಾಕೋವಂತ ಕಲಿಸ್ಕೋವಂತ ಬರ್ಬೇಕ್ರಿ. ಜಾಮೂನ ಸಾಫ್ಟ್ ಬರ್ತಾವ್ರಿ. ಸ್ವಲ್ಪ ಮೆತ್ತಗೆ ನಾದಬೇಕ್ರಿ. ಇದನ್ನು ಟೇಸ್ಟ್ ಬರ್ತಾವ್ರಿ ಜಾಮೂನ. ಎಷ್ಟು ನೀವು ಮೆತ್ತಗೆ ನಾದ್ತೀರಿ ಹಿಟ್ಟು, ಅಷ್ಟು ಜಾಮೂನ ಸಾಫ್ಟ್ ಬರ್ತಾವ್ರಿ. ನೀರು ಹಾಕಿ ಒಬ್ರೊಬ್ರು ನಾದ್ಕೊತಾರೆ, ಒಬ್ರು ಹಾಲು ಹಾಕಿ ನಾದ್ಕೊತಾರೆ ರೀ. ನಮಗೆ ಮುಂಚೆಯಿಂದನೂ ಹಾಲು ಹಾಕಿ ನಾದ್ಕೋದು ರೂಢಿ ಐತ್ರಿ. ಹೀಗಾಗಿ ಹಾಲೊಳಗೆ ಮಾಡ್ಕೋತ ಬರ್ತೀವಿ ರೀ ನಾವು. ಇದನ್ನು ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ ಹೇಳಬೇಕ್ರಿ ನೀವು ಹೆಂಗೆ ಬಂದಿತ್ತು ರೆಸಿಪಿ ಅಂಥೇಳಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾ ಮಾಡೋ ಅಡುಗೆ ಚಾನಲ್ಗಳು ಫಸ್ಟ್ ನಿಮಗೆ ಬರ್ತಾವ್ರಿ. ಅಡುಗೆ ವಿಡಿಯೋಗಳು ಏನ ಮಾಡಿದ್ರು ಅಡುಗೆ ಫಸ್ಟ್ ನಿಮಗೆ ಬರ್ತಾವೆ, ನೀವೇ ನೋಡ್ಬೋದು. ಇದು ಕೈಗೆಲ್ಲ ಹಿಟ್ಟು ಹತ್ತೈತಿ, ಆಮೇಲೆ ತಕ್ಕೋಬೋದ್ರಿ. ಈಗ ಒಂಚೂರು ನಾದ್ಕೊಂಡ್ಬಿಡ್ರಿ. ಇಲ್ಲಿ ನೋಡ್ರಿ, ಇವು ಎಷ್ಟು ಮೆತ್ತಗೆ ನಾದ್ಯಾರ ಅಂತ ಅನ್ಬೇಡ್ರಿ. ಯಾಕಂದ್ರೆ ಇದು ಎಷ್ಟು ಮೆತ್ತಗೆ ನಾದ್ತೀರಿ ಅಷ್ಟು ಜಾಮೂನ್ ಚಲೋ ಬರ್ತಾವ್ರಿ. ಈ ರೀತಿ ನಾದ್ಕೋಬೇಕ್ರಿ. ಸ್ವಲ್ಪ ಏನು ಮಾಡ್ಬೇಕ್ರಿ, ನೀವು ತುಪ್ಪ ಹಚ್ಕೊಂಡು ಹಿಂಗೆಲ್ಲ ಕಡೆ ಮಾಡ್ಬೇಕ್ರಿ. ಕೈಗೆ ಅಂಟೋದಿಲ್ಲ, ಆಮೇಲೆ ಅಲ್ಲಿ ತಾಟಿಗೂ ಅಂಟೋದಿಲ್ಲ, ಪ್ಲೇಟಿಗೆ. ಹಿಂಗೆ ಮಾಡ್ಕೋಬೇಕ್ರಿ ಎಲ್ಲ ಕಡೆ. ನೀವು ಯಾವ ರೀತಿ ಹಿಟ್ಟು ನಾದಬೇಕಂದ್ರೆ ಇಲ್ಲಿ ತೋರಿಸ್ತೇನೆ ನೋಡ್ರಿ. ನಾನು ಆ ರೀತಿ ಹಿಟ್ಟು ನಾದ್ಕೊಂಡಿರ್ಬೇಕ್ರಿ. ಈ ರೀತಿ ಮೆತ್ತಗೆ ಬರ್ಬೇಕು ನೋಡ್ರಿ. ಇದು ಏನಿಲ್ಲ ಅಂದ್ರೆ ಒಂದು 15-20 ನಿಮಿಷ ನೆನೆ ಬಿಡಬೇಕ್ರಿ. 15-20 ನಿಮಿಷ ಆದಮೇಲೆ ನೆನೆ ಬಿಟ್ಟಾದ್ಮೇಲೆ ಮತ್ತೊಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಇದನ್ನ ಹಿಟ್ಟು ಹೊರಗೆ ಮಾಡ್ಕೋಬೇಕ್ರಿ. ನೆನೆದಿದ್ದು ಹಿಟ್ಟೆಲ್ಲ ಹೊರಗೆ ಹೋಗಿ ಒಳಗೆ ಬಂದು ಎಲ್ಲ ಕಡೆ ಮಿಕ್ಸ್ ಆಗಬೇಕ್ರಿ ಅಷ್ಟು. ಇದನ್ನು ನಾದಂಗಿಲ್ರಿ, ಹಂಗೆ ಕೈ ಆಡಿಸ್ಕೊತ ಇರ್ಬೇಕ್ರಿ. ಹಿಂಗೆ ಇಲ್ಲಿ ನೋಡ್ರಿ, ಈ ರೀತಿ ಮಾಡ್ಬೇಕ್ರಿ. ಈ ರೀತಿ ಬರ್ಬೇಕ್ರಿ ಹಿಟ್ಟು.
ಇದೆಲ್ಲ ಆದಮೇಲೆ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕ್ರಿ. ಅಂದ್ರೆ ಸಣ್ಣ ಸಣ್ಣ ಉಂಡಿಗತ್ಲಿ ರೀ. ಉಂಡೆ ಮಾಡ್ತೀವಲ್ರಿ ನಾವು, ಅದೇ ಸೈಜು ಸ್ವಲ್ಪ ಸಣ್ಣ ಮಾಡ್ಕೋಬೇಕ್ರಿ. ನಾನು ಮೀಡಿಯಮ್ ಸೈಜ್ ಮಾಡ್ಕೋತೀನಿ ರೀ. ದೊಡ್ಡೂ ಇಲ್ಲ ಸಣ್ಣನೂ ಇಲ್ಲ, ಮೀಡಿಯಮ್ ಸೈಜ್ ಮಾಡ್ಕೊಂಡಿರ್ತೀನಿ ರೀ. ಸ್ವಲ್ಪ ಪ್ರೆಸ್ ಮಾಡಿ ಸ್ಟಾರ್ಟಿಂಗ್ ಸ್ವಲ್ಪ ಪ್ರೆಸ್ ಮಾಡಿ ಲೂಸ್ ಬಿಟ್ಕೊಂತ ಬಂದು ಆಮೇಲೆ ಈ ರೀತಿ ಉಂಡೆ ಮಾಡ್ಬೇಕ್ರಿ. ತುಪ್ಪ ಹಚ್ಕೊಂಡಿದ್ವಲ್ರಿ, ಹೀಗಾಗಿ ಶೈನ್ ಬರ್ತಾವ್ರಿ ತುಪ್ಪಕ್ಕೆ. ನೋಡಿರಿ ಇಲ್ಲಿ ಎಷ್ಟು ಮೆತ್ತಗೆ ನಾದ್ತೀವಲ್ರಿ ನಾವು, ಅಷ್ಟು ಮೆತ್ತಗೆ ಬರ್ತಾವ್ರಿ ಜಾಮೂನು. ಈ ರೀತಿ ಹಿಂಗೆ ತಿಕ್ಕಿ ಸಣ್ಣ ಉಂಡಿಗತ್ತೆ ಮಾಡ್ಕೊಂಡು ಇಟ್ಕೋಬೇಕ್ರಿ. ಅಷ್ಟು ಉಂಡಿಗತ್ಲೆ ಇಟ್ಕೊಂಡು ಆಚೆ ಕಡೆ ನೀವು ಎಣ್ಣೆ ಕಾಸಕ್ಕೆ ಇಟ್ಕೊಂಡು ಈಚೆ ಕಡೆ ಉಳ್ಳಿ ಮಾಡ್ಕೋಬೇಕ್ರಿ. ಈ ರೀತಿ ಮಾಡ್ಕೋಬೇಕ್ರಿ. ಇದೊಂದು ಚೂರು ಹಿಟ್ಟು ಜಾಸ್ತಿ ಆಗೈತೆ ರೀ, ಸ್ವಲ್ಪ ತೆಗೆದ್ನಿ. ಈ ರೀತಿ ಮಾಡ್ಕೋತ ಬರ್ಬೇಕ್ರಿ ನೀವು. ಗಟ್ಟಿ ನಾದಿದ್ರೆ ಭಾಳ ತಿಕ್ಕಿ ಮಾಡ್ಬೇಕಾಕೈತೆ ರೀ. ನಾವು ಗಟ್ಟಿ ನಾದಿಲ್ಲಲ್ಲ, ಹೀಗಾಗಿ ಲಘುನಾಗ್ಯಾವ್ರಿ ಉಂಡೆ. ಈಗ ಸ್ವಲ್ಪ ಮಾಡ್ಕೊಂಡೇನೆ, ಬರೀ ನೋಡೋಣ ಹೆಂಗೆ ಬರ್ತಾವೆ ನೋಡೋಣ. ಎಣ್ಣೆನ ಮೀಡಿಯಮ್ ಕಾಯ್ಸಿರ್ಬೇಕ್ರಿ, ಭಾಳ ಕಾಯ್ಸಿರ್ಬಾರ್ದು ಎಣ್ಣೆ. ಮತ್ತು ಲೋ ಫ್ಲೇಮ್ ಒಳಗೆ ಇಟ್ಟು ಕರಿಬೇಕ್ರಿ ಇದನ್ನು. ಹೈ ಫ್ಲೇಮ್ ಒಳಗೆ ಅದು ಇಟ್ಟು ನೀವು ಕರೆದ್ರಿ ಕಲರು ಲಘು ಹೋಗ್ತಾವ್ರಿ, ಕಪ್ಪಾಗಿ ಬಿಡ್ತಾವ್ರಿ, ಒಳಗೆ ಹಸಿ ಬಿಸಿ ಉಳಿತಾವ್ರಿ ಜಾಮೂನು. ಇದನ್ನೇನಿಲ್ಲ ಅಂದ್ರೆ ಒಂದು 5 ನಿಮಿಷನಾದರೂ ಕರಿಬೇಕ್ರಿ ನೀವು ಎಣ್ಣೆ ಒಳಗೆ. ಒಂದು 5 ನಿಮಿಷನೂ ಕರೆದ್ರೆ ಜಾಮೂನು ಒಳಗೆ ಚಂದಂಗೆ ಬೆಂದಿರ್ತಾವ್ರಿ, ಕಲರು ಚಲೋ ಬರ್ತಾವೆ. ಅದಕ್ಕೆ ಮೀಡಿಯಮ್ ಫ್ಲೇಮ್ ಒಳಗೆ ಎಣ್ಣೆ ಕಾದಿರ್ಬೇಕಂತ ಹೇಳಿದ್ರಿ. ಎಣ್ಣೆ ಭಾಳ ಕಾದಿತ್ತಂದ್ರೆ ಜಾಮೂನು ಕೆಟ್ಟು ಬಿಡ್ತಾವ್ರಿ. ಒಂದು 5 ನಿಮಿಷ ಈ ರೀತಿ ಮಾಡ್ಕೋಬೇಕ್ರಿ. ಕಲರು ಚಲೋ ಬರ್ತಾವ್ರಿ. ಬರ್ರಿ ಈಗ ಈ ರೀತಿ ಬಂದಾವು, ತೆಗೆದಿನ ಪಾಕಿಗೆ ಹಾಕೋನು. ಈ ರೀತಿ ಬಂದಾವೆ ನೋಡ್ರಿ. ಪಾಕ್ ಮಾಡಿ ಇಟ್ಕೊಂಡಿದ್ವಲ್ರಿ ಆಗೇಲೆ, ಅದ ಪಾಕಿಗೆ ತೆಗಿಬೇಕ್ರಿ ನೀವು ಅಷ್ಟು ಜಾಮೂನು. ಎಣ್ಣೆ ಒಳಗೆ ಕರೆದ ತಕ್ಷಣ ಪಾಕಿಗೆ ಹಾಕಿಬಿಡ್ರಿ ನೀವು. ಈಗ ಇನ್ನೊಂದಿಷ್ಟು ಮಾಡಿ ಇಟ್ಕೊಂಡಿದ್ವಲ್ರಿ, ಅವನಷ್ಟು ಕರ್ಕೊಂಡು ಬರ್ರಿ. ಇದು ಮೀಡಿಯಮ್ ಫ್ಲೇಮ್ ಒಳಗನ ಕರಿಬೇಕ್ರಿ. ಅಕಸ್ಮಾತ್ ಎಣ್ಣೆ ಅದು ಏನಾರು ಭಾಳ ಕಾದಿತ್ತಂದ್ರೆ ಸ್ವಲ್ಪ ಗ್ಯಾಸ್ ಬಂದ್ ಮಾಡಿಬಿಡ್ರಿ. ಆಮೇಲೆ ಮತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದು ಚೂರು ಬೇಕಾದ್ರೆ ಗ್ಯಾಸ್ ಮತ್ತೆ ಹಚ್ಚಿ ಸ್ವಲ್ಪ ಕಾದ್ಮೇಲೆ ಮತ್ತೆ ಹಾಕಿ ಮಾಡ್ಕೋಬೋದ್ರಿ. ಯಾಕಂದ್ರೆ ಹೈ ಫ್ಲೇಮ್ ಒಳಗೆ ಮಾಡ್ಕೊಂಡ್ವಿ ಅಂದ್ರೆ ಜಾಮೂನು ಚಲೋ ತಂಗೆ ಬರೋದೇ ಇಲ್ಲರಿ. ಇದಕ್ಕೂ ಒಂದು 5 ನಿಮಿಷನ ಬೇಕ್ರಿ. ಸಾಫ್ಟ್ ಇರ್ತಾವಲ್ರಿ, ಹೀಗಾಗಿ ಎಲ್ಲೆಲ್ಲಿ ನೋಡ್ಕೊಂಡು ನಾವು ಹೊಳಿಸ್ಕೋಬೇಕ್ರಿ ಜಾಮೂನುಗಳು. ಜಾಮೂನು ಕಲರು ಚಲೋ ಬರ್ತಾವೆ, ಟೇಸ್ಟು ಚಲೋ ಬರ್ತಾವ್ರಿ, ಸಾಫ್ಟ್ನೆಸ್ಸು ಬಂದಿರ್ತಾವ್ರಿ. ಒಂದು 5 ನಿಮಿಷನಾದರೂ ಕರಿಬೇಕ್ರಿ. ಬರ್ರಿ ಈಗ ಹೆಂಗೆ ಬಂದವು ಅಂಥೇಳಿ ನೋಡೋಣ. ಈ ರೀತಿ ಕಲರ್ ಒಳಗೆ ಬಂದಾವೆ ನೋಡ್ರಿ ಜಾಮೂನು. ಪಾಕಿಗೆ ಹಾಕೋರಿ. ಒಂದು 5 ನಿಮಿಷ ಆದಮೇಲೆ ಈ ರೀತಿ ಕಲರಿಗೆ ಬಂದೇ ಬರ್ತಾವ್ರಿ. ಇದೇನಿಲ್ಲ ಅಂದರೂ 1-2 ತಾಸು ಬೇಕ್ರಿ. ಎಲ್ಲ ನೆನಿಬೇಕಲ್ರಿ ಜಾಮೂನು, ಅಷ್ಟು ಸಕ್ರೆ ಪಾಕ ಎಲ್ಲ ಹಿಡ್ಕೋಬೇಕಲ್ರಿ. 1-2 ತಾಸು ಆದರೂ ಬೇಕ್ರಿ ಮಿನಿಮಮ್. ಆಮೇಲೆ ನೀವು ತಿನ್ನಕ್ಕೆ ಕೊಡ್ಬೋದ್ರಿ ಮಕ್ಕಳಿಗೆ, ಇಷ್ಟಪಟ್ಟು ತಿಂತಾರೆ ರೀ ಹುಡುಗರು. ನೋಡಿರಿ 2 ತಾಸು ಆದಮೇಲೆ ಹೀಗೆಲ್ಲ ಪಾಕ ಹೀರ್ಕೊಂಡು ಈ ಥರ ಬಂದಾವೆ ನೋಡ್ರಿ ನಮ್ಮ ಜಾಮೂನು.
ನೀವು ಜಾಮೂನ್ ಮಾಡ್ಕೊಂಡು ನಂಗೆ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಮ ಮನ್ಯಾಗ ಜಾಮೂನ್ ಹೆಂಗೆ ಬಂದು ಅಂತ ಹೇಳಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ವೆರಿ ಮಚ್.